ನಮಸ್ಕಾರ, 9am ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮೈತ್ರಿಗೆ ಲೋಕಸಭೆ ಸೀಟ್ ಹಂಚಿಕೆ ಟೆನ್ಷನ್ ಜೋರಾಗ್ತಿದೆ. ಮೈತ್ರಿ ಪಕ್ಷಗಳಿಗೆ ಡಿಕೆಶಿಗೆ ಬೇರೆಯದ್ದೇ ಟೆನ್ಷನ್ ಇದೆ. ದೇವೇಗೌಡರ ಭೇಟಿಯಾಗಿದ್ದು ಯಾಕೆ ಡಿಕೆ ಶಿವಕುಮಾರ್ ಜೆಡಿಎಸ್ ವರಿಷ್ಠರನ್ನ ಭೇಟಿಯಾದ್ರು. ನೆನ್ನೆಷ್ಟೇ ಗೌಡರ ಭೇಟಿಯಾದಂತಹ ಶಿವಕುಮಾರ್ ಇದು ಲೋಕ ಚುನಾವಣೆಗೆ ಸಂಬಂಧಪಟ್ಟ ಭೇಟಿ ಅಲ್ಲ ಅಂತ ಕೂಡ ಹೇಳಿದ್ರು. ಡಿಕೆಶಿ ಭೇಟಿ ಹಿಂದೆ ರಾಜಕೀಯ ಲೆಕ್ಕಾಚಾರ ಕೂಡ ಇಲ್ಲ. ಹಾಗಾದ್ರೆ ಯಾಕೆ ಡಿಕೆ ಶಿವಕುಮಾರ್ ದೊಡ್ಡಗೌಡರನ್ನ ಭೇಟಿಯಾದ್ರು? ಆ ಭೇಟಿ ಹಿಂದಿನ ಉದ್ದೇಶ ಏನು? ಯಾವ ವಿಚಾರ ಚರ್ಚೆ ಮಾಡೋದಕ್ಕೆ ಅವರು ಮಾತನಾಡಿದ್ರು, ಅಲ್ಲಿ ಹೋದ್ರು? ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತ ಅಥವಾ ರಾಜಕೀಯವಾದಂತ ಭೇಟಿ ಅಲ್ವಂತೆ. ಹಾಗಾದ್ರೆ ಗೌಡರನ್ನ ಡಿಕೆ ಶಿವಕುಮಾರ್ ಯಾಕೆ ಭೇಟಿಯಾದ್ರು ಅನ್ನೋದು. ಮೈತ್ರಿ ಪಕ್ಷಗಳಿಗೆ ಈಗ ಯಾವ ರೀತಿಯಾಗಿ ಲೋಕಸಭಾ ಸೀಟ್ಗಳನ್ನ ಹಂಚಿಕೊಳ್ಳೋದು ಅನ್ನೋ ಟೆನ್ಷನ್ ಇದ್ರೆ, ಡಿಕೆ ಶಿವಕುಮಾರ್ ಅವರಿಗೆ ಬೇರೆದೇ ಟೆನ್ಷನ್ ಕಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ. ನೆನ್ನೆಷ್ಟೇ ಗೌಡರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಕೇಸ್ ಮೇಲೆ ಕೇಸ್, ಇದರಿಂದ ಕಂಗಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಇಡೀ ವಿಚಾರಣೆಗಳಿಂದಲೂ ಕೂಡ ಸಚಿವರಿಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ಈ ಕೇಸ್ಗಳ ಸುಳಿಯಿಂದ ಯಾವ ರೀತಿಯಾಗಿ ಹೊರಬರೋದು, ಇದು ಡಿಕೆ ಶಿವಕುಮಾರ್ ಇರುವಂತಹ ದೊಡ್ಡ ಟೆನ್ಷನ್. ಕೇಸ್ ಮೇಲೆ ಕೇಸ್ಗಳು, ವಿಚಾರಣೆಗಳ ಮೇಲೆ ವಿಚಾರಣೆಗಳು, ಒಂದ್ ರೀತಿಯಾಗಿ ಇಟಿ ಅವ್ರನ್ನ ಪದೇ ಪದೇ ಚುಚ್ಚುತ್ತಾನೆ ಇದೆ. ಕೇಸ್ಗಳ ಸುಳಿಯಿಂದ ಯಾವ ರೀತಿಯಾಗಿ ಹೊರಬರೋದು, ಕಾನೂನಾತ್ಮಕ ಹೋರಾಟದ ಜೊತೆಗೆ ಸಲಹೆ ಕೂಡ ಬೇಕಾಗುತ್ತೆ. ಮುಕ್ತಿಗಾಗಿ ರಾಜಕೀಯ ಆಟಗಳು ಕೂಡ ಅನಿವಾರ್ಯ. ಇದಕ್ಕಾಗಿಯೇ ದೇವೇಗೌಡರ ಮೊರೆ ಹೋದ್ರ ಡಿಕೆ ಶಿವಕುಮಾರ್ ಅನ್ನೋದು. ರಾಜಕೀಯ ಉದ್ದೇಶಿತ ಭೇಟಿ ಅಲ್ಲ ಅಂತ ಆಗಿದ್ರೆ ಹಾಗಾದ್ರೆ ಏನು ಅನ್ನೋದು. ಕಾನೂನು ಪಟ್ಟುಗಳು ಗೊತ್ತು. ರಾಷ್ಟ್ರ ರಾಜಕಾರಣ ಅರಿದು ಕುಳಿದಿರುವಂತಹ ದೇವೇಗೌಡರಿಗೆ ಕಾನೂನು ಪಟ್ಟುಗಳು ಕೂಡ ಗೊತ್ತು. ಇನ್ನು ರಾಜಕೀಯ ಕೇಳಬೇಕಿಲ್ಲ, ಯಾವಾಗ ಯಾರನ್ನ ಸಂಪರ್ಕಿಸಬೇಕು ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿ ಕೇಸ್ಗಳ ಸುಳಿಯಿಂದ ಹೊರಬರೋದಕ್ಕೆ, ಸಲಹೆಯನ್ನ ಪಡೆಯೋದಕ್ಕೆ ಹೋದ್ರ ಅನ್ನೋ ಒಂದು ಪ್ರಶ್ನೆ. ಯಾರ ವಕೀಲರ ಅಥವಾ ಯಾವ ವಕೀಲರ ಸಹಾಯವನ್ನ ಪಡೆದ್ರೆ ಆರೋಪ ಮುಕ್ತರಾಗಬಹುದು, ಇದರ ಬಗ್ಗೆ ಕೂಡ ಕೇಳಿದ್ರ ಅಂತ. ಯಾವ ಕೇಸ್ನಲ್ಲಿ ಯಾವ ರೀತಿ ವ್ಯವಹರಿಸಬೇಕು, ಇದೆಲ್ಲ ಒಂದು ಪ್ರಶ್ನೆಗಳನ್ನ ಕೇಳಿರ್ಬೋದು ಅಂತ ಈಗ ಮಾಹಿತಿ ಇದೆ. ಯಾವ ರಾಜಕಾರಣಿಯನ್ನ ಯಾವಾಗ ಭೇಟಿ ಆಗ್ಬೇಕು, ಎಲ್ಲಿ ಮಾತುಕತೆಯನ್ನ ನಡೆಸಬೇಕು, ಯಾವ ರಾಜಕಾರಣಿಯಿಂದ ಪರಿಹಾರ ಸಿಗುತ್ತೆ, ಸಹಕಾರ ಸಿಗುತ್ತೆ, ಇದರ ಬಗ್ಗೆ ಕೂಡ ಎಚ್ ಡಿ ದೇವೇಗೌಡರ ಜೊತೆಗೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿರುವಂತಹ ಸಾಧ್ಯತೆ ಇದೆ. ದೇವೇಗೌಡರ ಸಲಹೆಯನ್ನ ಪಡೆದು ಮರಳಿದ್ದಾರೆ ಡಿಕೆ ಶಿವಕುಮಾರ್. ಗೌಡರ ಭೇಟಿಯ ಬಳಿಕ ಡಿಕೆಶಿ ಅವರ ಟೆನ್ಷನ್ ಕಡಿಮೆ ಆಯ್ತಾ? ಕೇಸ್ಗಳ ಸುಳಿಯಿಂದ ಹೊರಬರ್ತಾರ ಡಿಕೆಶಿ. ಒಂದ್ ಕಡೆ ಲೋಕಸಭಾ ಚುನಾವಣೆ, ಇನ್ನೊಂದ್ ಕಡೆ ಸೀಟು ಹಂಚಿಕೆ. ಆದ್ರೆ ಡಿಕೆಶಿ ಅವರಿಗೆ ಬೇರೆದೇ ಟೆನ್ಷನ್ ಇದೆ. ಆ ಒಂದು ಟೆನ್ಷನ್ಗೆ ಸಲಹೆಯನ್ನ ಪಡೆಯೋದಕ್ಕೆ ಎಚ್ ಡಿ ದೇವೇಗೌಡರನ್ನ ಭೇಟಿ ಆದ್ರ ಡಿಕೆ ಶಿವಕುಮಾರ್ ಅನ್ನೋದು. ಯಾಕಂದ್ರೆ ಯಾರನ್ನ ಸಂಪರ್ಕ ಮಾಡಬೇಕು, ಯಾವ ವಕೀಲರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಅರ್ತಿದ್ದಾರೆ ಎಚ್ ಡಿ ದೇವೇಗೌಡರು. ಯಾಕಂದ್ರೆ ರಾಷ್ಟ್ರ ರಾಜಕಾರಣ ಬಹಳ ಹಳೇದವರಿಗೆ. ಹಾಗಾಗಿ ಅವರ ಬಳಿ ಸಲಹೆಯನ್ನ ಪಡೆದ್ರ ದೆಹಲಿಯಲ್ಲಿ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕು, ರಕ್ಷಣೆಗಾಗಿ ದೇವೇಗೌಡರ ಮೊರೆ ಹೋದ್ರ ಡಿಕೆ ಶಿವಕುಮಾರ್ ಅನ್ನೋದು. ಈ ಬಗ್ಗೆ ಜನಾರ್ದನ್ ಹೆಬ್ಬಾರ್ ಮಾಹಿತಿಯನ್ನು ಕೊಡ್ತಾರೆ. ಹೆಬ್ಬಾರ್, ಇದೀಗ ಡಿಕೆ ಶಿವಕುಮಾರ್ ಮತ್ತು ಎಚ್ ಡಿ ಅವರ ಭೇಟಿ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಏನಿದೆ ಇನ್ಸೈಡ್ ಸ್ಟೋರಿ ಇದರಲ್ಲಿ ಅಂತ? ಅವಿನಾಶ್, ಯಾವಾಗ್ಲೂ ಡಿಕೆ ಶಿವಕುಮಾರ್ ಸಂಕಷ್ಟ ಬಂದಾಗ ಒಂದು ದೇವರ ಹತ್ರ ಹೋಗ್ತಾರೆ, ಇಲ್ಲಾಂದ್ರೆ ದೇವೇಗೌಡರ ಹತ್ರ ಹೋಗ್ತಾರೆ. ಯಾಕಂದ್ರೆ ಈ ಹಿಂದೆ ಐಟಿ ರೈಡ್ ಆದಂತ ಸಂದರ್ಭದಲ್ಲೂ ಸಹಿತ ದೇವೇಗೌಡರ ಸಲಹೆಯನ್ನ ಪಡ್ಕೊಂಡಿದ್ರು. ಕಾನೂನು ರೀತಿಯ ಹೋರಾಟ ಏನ್ ಮಾಡ್ಬೇಕು, ಯಾವ ರೀತಿ ಹೋದ್ರೆ ಇದು ಅನುಕೂಲ ಆಗತ್ತೆ ಅಂತ ಹೇಳಿ. ಅಂದ್ರೆ ದೇವೇಗೌಡರು ಸಾಕಷ್ಟು ಅನುಭವನ ಹೊಂದಿರುವಂತವ್ರು, ರಾಜಕೀಯವಾಗೂ ಸಹಿತ ಸಾಕಷ್ಟು ಕಾಂಟ್ಯಾಕ್ಟ್ ಇರುವಂತವ್ರು. ಹಾಗಾಗಿ ಏನ್ ಮಾಡಿದ್ರೆ ಅನುಕೂಲ ಆಗತ್ತೆ, ಯಾವ ರೀತಿ ಹೋದ್ರೆ ಈ ಸಮಸ್ಯೆಯಿಂದ ಪಾರಾಗ್ಬೋದು, ಈ ವಿಚಾರವನ್ನ ದೇವೇಗೌಡರ ಬಳಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ಪ್ರಮುಖವಾಗಿ ಇಂಥ ಸಂದರ್ಭದಲ್ಲಿ ರಾಜಕೀಯ ಸಮಸ್ಯೆ ಎದುರಾದಾಗ ಏನ್ ಮಾಡ್ಬೇಕು, ಈಗ ಚುನಾವಣೆ, ಲೋಕಸಭಾ ಚುನಾವಣೆ ಕೂಡ ಬರ್ತಾ ಇದೆ. ಹಾಗಾಗಿ
ಇಂಥ ಸಂದರ್ಭದಲ್ಲಿ ಹೇಗೆ ಇದನ್ನ ಎದುರಿಸಬೇಕು, ಸಾಕಷ್ಟು ಸಮಸ್ಯೆ ಆಗತ್ತೆ, ವಿಚಾರಣೆಗೆ ಹೋಗ್ಬೇಕಾಗತ್ತೆ, ಯಾವ ಲಾಯರ್ ಅನ್ನ ಹಿಡಿದ್ರೆ ಅನುಕೂಲ ಆಗುತ್ತೆ, ಇದೆಲ್ಲವನ್ನು ಕೂಡ ದೇವೇಗೌಡರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಸಾಕಷ್ಟು ಸುಮಾರು 1.5 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿ ಆ ನಂತರ ಸ್ವಲ್ಪ ನಿರಾಳರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾಕಂದ್ರೆ ದೇವೇಗೌಡರು ಸಾಕಷ್ಟು ಉತ್ತಮವಾದ ಸಲಹೆಯನ್ನ ಕೊಟ್ಟಿದ್ದಾರೆ. ಹಿಂದೆನೂ ಕೂಡ ಅವರು ಐಟಿ ರೈಡ್ ಅಂತ ಸಂದರ್ಭದಲ್ಲಿ ಸಾಕಷ್ಟು ಸಲಹೆಯನ್ನ ಕೊಟ್ಟು ಅದರಿಂದ ಒಂದು ಸ್ವಲ್ಪ ನಿರಾಳರಾಗಿದ್ರು. ಈಗೂ ಸಹಿತ ಇರುವಂತ ಸಮಸ್ಯೆಯಿಂದ ಪಾರಾಗ್ಲಿಕ್ಕೆ ದೇವೇಗೌಡರು ಸಾಕಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಹೆಬ್ಬಾರ್.